ತುಲಾರಾಶಿಯವರು ಎಷ್ಟೇ ಕಷ್ಟಪಟ್ಟರು ಕೂಡ ಅವರ ಒಂದು ಟ್ಯಾಲೆಂಟ್ ಏನಿರುತ್ತೆ ಅದನ್ನ ಗುರುತಿಸೋದು ಬಹಳ ಕಮ್ಮಿ. ಇದು ತುಲಾರಾಶಿಯ ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಮಾಡುವಂತದ್ದು, ನನಗಿರುವಂತಹ ಟ್ಯಾಲೆಂಟ್ಗೆ ತಕ್ಕ ಬೆಲೆ ನನಗೆ ಸಿಕ್ಕಿದರೆ ಸಾಕು ಅಂತ ಹೇಳಿ. ಆದ್ರೆ ಈ ಒಂದು ಸಮಸ್ಯೆ ಅವರಿಗೆ ಜೀವನ ಪೂರ್ತಿ ಇದ್ದೇ ಇರುತ್ತೆ. 10ನೇ ಮನೆ ಕರ್ಮಸ್ಥಾನ, ನಿಮ್ಗೆ ನೇಮ್ ಫೇಮ್ ಕೊಡುವಂಥದ್ದು. ಈ ಮನೆಯ ಪ್ರವೇಶವನ್ನ ಗುರುಗ್ರಹ ಮಾಡ್ತಾ ಇದೆ. ಇದರಿಂದಾಗಿ ನಿಮ್ಮ ಜಾತಕದಲ್ಲಿ ಅಥವಾ ನಿಮಗೆ ಯಾವ ರೀತಿ ಫಲಾನುಫಲಗಳನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಗುರು ಗೋಚಾರ ಫಲದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ತುಲಾ ರಾಶಿಯವರ ಗೋಚಾರ ಫಲ ಗುರುವಿನ ಸಂಚಾರದ ಕುರಿತಾಗಿ. ನಿಮ್ಮ ರಾಶಿಗೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಬರೋದ್ರಿಂದ ಉಪಯೋಗ ಆಗೋದಾದ್ರೂ ಏನು, ನಮಗೇನಾದ್ರೂ ಒಳ್ಳೇದಾಗುತ್ತಾ? ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹುತೇಕ ಜನರನ್ನ ಕಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋಣ. ಹಾಗೆ ಈ ಗುರು ಅಂತಕ್ಕಂಥ ಗ್ರಹ ಏನಿದೆ, ಬೃಹಸ್ಪತಿ ಅಂತಾನು ಹೇಳ್ತಾರೆ, ಇವತ್ತಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ ಸಂಚಾರ ಮಾಡಿದಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ರಾಶಿಗಳಿಗೆ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ. ಇದು ಗುರುವಿನ ಉಚ್ಚ ಸ್ಥಾನ. ಅಂದ್ರೆ ಕರ್ಕಾಟಕ ರಾಶಿ ಏನಿದೆ ಗುರುವಿನ ಉಚ್ಚ ಸ್ಥಾನ ಆಗುತ್ತೆ. ಉಚ್ಚ ಸ್ಥಾನ ಅಂದ್ರೆ ಗುರು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಿಸಲ್ಟ್ ಗಳನ್ನ ನಮಗೆ ನೀಡುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ಹಾಗೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಯಾವತ್ತಿನವರೆಗೂ ಇರ್ತಾನಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ಇರುವಂತದ್ದು ಮಾತ್ರ. ಅಲ್ಲಿಂದ ಸಿಂಹ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಗುರು. ಅದಾದ ನಂತರದಲ್ಲಿ ಈ ಸಿಂಹ ರಾಶಿಯ ಪ್ರವೇಶ ಮಾಡಿದಾಗ ಕಟಕ, ಮೇಷ, ಕುಂಭ ಮತ್ತು ಧನುರ್ರಾಶಿಯವರೆಗೆ ಗುರುಬಲ ಅನ್ನೋದು ಬರುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ಯಾವ ರಾಶಿಯವರೆಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ಒಂದು ಸಂಚಾರ ಸಿಂಹ ರಾಶಿಯಲ್ಲಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದರ ಬದಲಾವಣೆ ಆಗುತ್ತೆ. 2027 ಜನವರಿ 25ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಹಿಂಚಲನೆ ವಕ್ರವಾಗಿ ಬರುವಂತದ್ದಿರುತ್ತೆ. ಹಾಗಾಗಿ ಈ ಒಂದು ಸಂಚಾರ ಫಲಗಳು ಅಂದ್ರೆ ಯೂಶುವಲಿ ಈ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 12 ತಿಂಗಳುಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಗುರು ಮುಂದೆ ಹಿಂದೆ ಹೋಗುವಂತ ಒಂದು ಚಲನವಲನವನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಇದರಿಂದಾಗಿ ಯಾವ ಯಾವ ರಾಶಿಗೆ ಯಾವ ರೀತಿ ಪರಿಣಾಮ ಅಂತ ಹೇಳುವಂತದ್ದನ್ನ ಮೂಲವಾಗಿ ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರುತ್ತೆ ನಿಮಗೆ. ಎಲ್ರಿಗೂ ಕೂಡ ಗುರುಬಲ ಅನ್ನೋದು ಬೇಕು. ಆದ್ರೆ ಗುರುಬಲ ಅಂದ್ರೆ ಏನು ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ಏನು ಉಪಯೋಗಪ್ಪ ಗುರುಬಲದ್ದು, ನನ್ನ ಜೀವನದಲ್ಲಿ ಅದೇ ತರ ಇದೆಯಲ್ಲಪ್ಪ, ಗುರುಬಲ ಇದ್ದಾಗ ಏನು ಉಪಯೋಗ? ಈ ರೀತಿ ಪ್ರಶ್ನೆಗಳು ಬಹುತೇಕ ಜನರ ಮನಸ್ಸಲ್ಲಿ ಬರುವಂತದ್ದು ಸಹಜ. ಓಕೆ, ಮನುಷ್ಯನಿಗೆ ಒಂದು ಗುರಿ ಜೊತೆಗೆ ಒಂದು ಗುರು ಅನ್ನೋದು ಇರಬೇಕು ಜೀವನದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಒಂದು ಗೋಲ್ ಅನ್ನೋದಿರಬೇಕು, ಜೊತೆಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುವಿನ ಅನುಗ್ರಹ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುರು ಅಂತಕ್ಕಂಥದ್ದು ಬರ್ತದೆ. ಯಾಕೆ ಅಂದ್ರೆ ಗುರು ಬಲ ಅಂತ ಹೇಳಿ ಇರುವಾಗ ಯಾವುದೇ ಶುಭ ಸಮಾರಂಭವನ್ನ ನೀವು ಕೈಗೊಂಡಾಗ ನಿರ್ವಿಘ್ನವಾಗಿ ಆ ಒಂದು ಕಾರ್ಯಕ್ರಮ ಮುಗಿದೋಗುತ್ತೆ. ಅಂದ್ರೆ ಯಾವುದೇ ಗದ್ದಲ ಗಲಾಟೆ, ಯಾವುದೇ ಒಂದು ಗೋಜಲಿಗೆ ಹೋಗದೆ ಖಂಡಿತವಾಗ್ಲೂ ಶುಭದಾಯಕವಾಗಿ ಆ ಕಾರ್ಯಕ್ರಮ ಮುಗಿದು ಹೋಗುವಂಥದ್ದು. ಒಂದು ಮದುವೆ ಸೆಟ್ ಆಗಿರುತ್ತೆ, ನೀವು ಯೋಚನೆ ಮಾಡಿದ್ರಲ್ಲ ಅಷ್ಟು ಬೇಗ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡು ಬರುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಲೂ ಚೆನ್ನಾಗಾಗತ್ತೆ. ಇದು ಗುರುಬಲ ಇದ್ದಾಗ ಮಾತ್ರ ಆಗುವಂಥದ್ದು. ಇನ್ನ ಒಂದು ಮನೆ ಕಟ್ಟುವಂತಹ ಯೋಗ, ಮನೆ ಒಂದು ಗೃಹ ಪ್ರವೇಶ ಮಾಡುವಂತಹ ಯೋಗ, ಎಲ್ಲವೂ ಬರಲಿಕ್ಕೆ ಈ ಗುರುವಿನ ಸಂಚಾರ, ಗುರುವಿನ ಬಲ ಅಂತಕ್ಕಂಥದ್ದು ಬಹುತೇಕ ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ಕೆಲಸ ಕಾರ್ಯಗಳಾಗುವಂಥದ್ದು. ಗುರುಬಲ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಗುರುವಿನ ಒಂದು ಅನುಗ್ರಹವೇ ಇಲ್ಲ ಅಂದ್ರೆ ಏನಾಗುತ್ತೆ? ಅಥವಾ ಗೋಚಾರ ಫಲದಲ್ಲಿ ಗುರು ನಮ್ಮ ರಾಶಿಗೆ ಲಗ್ನಕ್ಕೆ ಒಂದು ಬಲವನ್ನ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾಗಿರೋ ಪರಿಹಾರಗಳಿರುತ್ತೆ.
ಗುರು ಬಲ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಒಂದು ಮದುವೆ ಅಂತಕ್ಕಂಥದ್ದು ಸೆಟ್ ಆಗಿರುತ್ತೆ, ನೂರಾರು ಕಾರಣಗಳಿಂದ ಆ ಮದುವೆ ನಿಂತು ಹೋಗುವ ಪರಿಸ್ಥಿತಿವರೆಗೂ ಕೂಡ ಬಂದು ಬಿಡ್ಬೋದು. ಇನ್ನೊಂದು, ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿ ದಿನ ಎಲ್ಲ ನಿರ್ಧಾರ ಮಾಡಿರ್ತೀರಿ, ಗುರುಬಲ ಇರೋದಿಲ್ಲ, ಆ ಒಂದು ಡೇಟ್ಗೆ ಸರಿಯಾಗಿ ಮನೆ ಕಂಪ್ಲೀಷನ್ ಆಗೋದಿಲ್ಲ, ಅಥವಾ ಸೂತಕದಂತಹ ಒಂದಷ್ಟು ಕಾರ್ಯಗಳು ಬಂದು ಆ ಡೇಟ್ ಮುಂದೆ ಹೋಗುವಂತಹ ಸಾಧ್ಯತೆ ಕೂಡ ಗುರುಬಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆಗುವಂತದ್ದಾಗತ್ತೆ. ಈ ಗುರುಬಲ ಯಾವುದಕ್ಕೆಲ್ಲ ಬೇಕು ಅಂದ್ರೆ, ನಿಮಗೆ ಒಂದು ಪ್ರಮೋಷನ್ ತಗೊಳ್ಳಿಕ್ಕೆ ಕೆಲಸ ಕಾರ್ಯದಲ್ಲಿ, ಅಥವಾ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೆ ಒಂದು ಮದುವೆ ಅಂತಕ್ಕಂಥದ್ದನ್ನ ಆಗ್ಲಿಕ್ಕೆ, ಗೃಹ ಪ್ರವೇಶವನ್ನ ಮಾಡಲಿಕ್ಕೆ ಈ ಗುರುವಿನ ಬಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಬಹಳ ಜನರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಗುರುಬಲ ಇದೆಯಾ ಇಲ್ವಾ ಅಂತ ಹೇಳಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ನಿಮ್ಗೆ ಅರ್ಥ ಮಾಡ್ಕೊಂಡಿರ್ತೀರಿ, ದಿನನಿತ್ಯದ ಜೀವನ ಮಾಡಲಿಕ್ಕೆ ನಮಗೆ ಗುರುಬಲದ ಅವಶ್ಯಕತೆ ಇಲ್ಲ, ಆದ್ರೆ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ಲಿಕ್ಕೆ ಗುರುವಿನ ಬಲ ಬೇಕಾಗುತ್ತೆ. ಗುರುಬಲ ಇಲ್ಲದವರು ಏನ್ ಮಾಡಬೇಕು, ಅಥವಾ ಗುರುಬಲ ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಕಮರ್ಷಿಯಲ್ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಅದು ನಿಮ್ಮ ಒಳಿತಿಗಾಗಿ ಸೂಚಿಸ್ತಾ ಇರುವಂತಹ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಗುರು ಬೀಜ ಮಂತ್ರವನ್ನ ನೀವು ಪ್ರತಿನಿತ್ಯ ಜಪ ಮಾಡ್ಕೊಳ್ಬಹುದು. ಗುರು ಇದರಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ಕೂಡ ಗುರುವನ್ನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಅಂಶವುಳ್ಳಂತಹ ವಿಶೇಷವಾದ ಮಣಿಗಳನ್ನು ನಿಮ್ಮ ಎಡಗೈಯಲ್ಲಿ, ಎಡ ಹಸ್ತದಲ್ಲಿ ನೀವು ಧರಿಸ್ಕೊಳ್ಳಬೇಕಾಗತ್ತೆ. ಇದು ಹಳದಿ ಮಣಿಗಳು ಪ್ಯೂರೆಸ್ಟ್ ಫಾರ್ಮಲ್ ಇರುತ್ತೆ. ಬಹಳಷ್ಟು ನಿಮಗೆ ಆನ್ಲೈನಲ್ಲಿ ಸಿಗುವಂಥದ್ದು ಯೆಲ್ಲೋ ಕಲರ್ ಇರುತ್ತೆ, ಬಟ್ ಅದು ಬರೀ ಒಂದು ಗ್ಲಾಸ್ ಆಗಿರುತ್ತೆ. ಅದನ್ನು ಹಾಕೋಬೇಡಿ. ಈ ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನು ಹುಡುಕೊಂಡು ಧರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದನ್ನು ಧರಿಸ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ದಶಾಭುಕ್ತಿಯನ್ನು ಚೆಕ್ ಮಾಡಿಕೊಂಡು ಆ ದಶವನ್ನು ಸ್ಟ್ರಾಂಗ್ ಮಾಡುವಂತಹ ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ತುಂಬ ಯಶಸ್ವಿ ವ್ಯಕ್ತಿ ಆಗ್ತೀರಿ. ಯಾವುದೇ ಅಡೆತಡೆಗಳು ಬಂತು ಅಂದರೂ ಕೂಡ ಅದೆಲ್ಲವೂ ಕೂಡ ಪಾರಾಗುವಂಥದ್ದಾಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ರಾಶಿ, ಯಾವ ನಕ್ಷತ್ರ ಅಂತ ಹೇಳಿ ನೋಡಿಕೊಂಡು ನಾವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಯನ್ನು ನಾವು ಬಳಸಬೇಕಾಗತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರನ್ನು ನೀವು ಇಟ್ಕೊಂಡಾಗ ತುಂಬಾ ಯಶಸ್ವಿ ವ್ಯಕ್ತಿ ನೀವಾಗ್ತೀರಿ. ಜೂನ್ 2, 2026ಕ್ಕೆ ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಇದು ಗುರುವಿಗೆ ಬಹಳ ಉಚ್ಚವಾಗಿರ್ತಕ್ಕಂತಹ ಸ್ಥಾನ ಅಂತ ಕೂಡ ಹೇಳ್ತೇವೆ. ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ನೀವು ನಿರೀಕ್ಷೆಯಲ್ಲಿ ಮಾಡ್ತಾ ಇರ್ತೀರಿ, ಬಟ್ ಸಿಗ್ತಾ ಇರೋದಿಲ್ಲ ಅಂತ ಹೇಳಿ. ನೀವು ಕೆಲಸ ಮಾಡುವ ಜಾಗದಲ್ಲಿ ಅತಿಯಾದ ಶ್ರಮವನ್ನ ಹಾಕಬೇಕಾದಂತಹ ಸಂದರ್ಭಗಳು ಬರುತ್ತೆ. ಧೈರ್ಯದಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ವೃತ್ತಿ ಧರ್ಮ ಅಂದ್ರೆ ಹಣಕ್ಕಿಂತ ಅಥವಾ ಹೆಸರಿಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ವೃತ್ತಿ ಧರ್ಮ ಅಂತ ಹೇಳುವಂಥದ್ದು. ಶಾರ್ಟ್ ಕಟ್ ಅಥವಾ ಮೋಸದ ಹಾದಿ ಹಿಡಿದ್ರೆ ಒಂದಲ್ಲ ಒಂದು ದಿನ ಗುಂಡಿಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ನ್ಯಾಯ ನಿಷ್ಠೆಯ ಮಾರ್ಗದಲ್ಲಿ ತಾವೆಲ್ಲರೂ ಹೋಗುವಂಥದ್ದು, ಪ್ರಾಮಾಣಿಕವಾಗಿರುವಂತಹ ಅವಶ್ಯಕತೆ ಇರುವಂಥದ್ದು. ಈ ವರ್ಷ ನೀವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೊಳ್ಳೆ ಹೆಸರು ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಗುರು 11ನೇ ಮನೆ ಲಾಭಸ್ಥಾನಕ್ಕೆ ಬಂದಾಗ ದೊಡ್ಡ ಮಟ್ಟವಾಗಿ ಯಶಸ್ವಿ ಆಗ್ತೀರಿ. ಅಂದ್ರೆ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಜೂನ್ 2ನೇ ತಾರೀಕು ಮಾಡುತ್ತೆ. ನವೆಂಬರ್ 1ನೇ ತಾರೀಕು ತಾತ್ಕಾಲಿಕವಾಗಿ ಸಿಂಹ ರಾಶಿಯ ಪ್ರವೇಶ ಏನ್ ಮಾಡುತ್ತೆ, ಆ ಸಂದರ್ಭದಲ್ಲಿ ಅಂದ್ರೆ ಜೂನ್ ಇಂದ ಅಕ್ಟೋಬರ್ ವರೆಗೂ ನೀವು ಹೇಗಿರ್ತೀರಿ ಅನ್ನೋದ್ರ ಮೇಲೆ ನಿಮಗೆ ನವೆಂಬರ್ ಮೇಲೆ ಇರತಕ್ಕಂತಹ ಫಲಿತಾಂಶವನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದಾಗುತ್ತೆ. 2ನೇ ಮನೆ ಧನಸ್ಥಾನ ಅಂತ ಆಗುವಂತದ್ದು, ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂತಹ ಸಂದರ್ಭ ಬರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಬರುತ್ತೆ. ಮಾತು ಮತ್ತು ಜ್ಞಾನವನ್ನ ಬಂಡವಾಳ ಮಾಡಿಕೊಂಡು ಯಾರು ತುಲಾರಾಶಿಯವರು ಜೀವನ ಮಾಡ್ತಾ ಇದಾರೋ ಅವರಿಗೆ ಶುಭವಾಗುತ್ತೆ. 4ನೇ ಮನೆ ಸುಖ ಸ್ಥಾನ, ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತದ್ದು. ಹೊಸ ವಾಹನ ಖರೀದಿ, ಹೊಸ ಮನೆ ಖರೀದಿ ಯೋಗ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವಂತದ್ದಾಗುತ್ತೆ. 6ನೇ ಮನೆ ರೋಗಕಾರಕ ಮನೆಯ ಶತ್ರು ಮನೆ ಅಂತಾನು ಹೇಳ್ತೇವೆ. ಸಾಲ ತೀರಿಸಲು ಇದು ಉತ್ತಮವಾಗಿರ್ತಕ್ಕಂತಹ ಸಂದರ್ಭ ಆಗಿರುತ್ತೆ. ಆದ್ರೆ ಹೊಸ ಸಾಲವನ್ನ ಮಾಡಬೇಡಿ. ಸಾಲ ಅಂತ ಹೇಳಿ ಬರುವಾಗ ಒಳ್ಳೆ ಸಾಲನೂ ಇದೆ, ಕೆಟ್ಟ ಸಾಲ ಇದೆ. ಒಳ್ಳೆ ಸಾಲ ಅಂದ್ರೆ ಮಕ್ಕಳ ಎಜುಕೇಶನ್ ಕೊಡಿಸ್ಲಿಕ್ಕೆ, ಅಥವಾ ಚಿನ್ನಾಭರಣ ಸ್ವಲ್ಪ ಖರೀದಿ ಮಾಡ್ಲಿಕ್ಕೆ, ಅಥವಾ ಅದನ್ನ ಬಂಡವಾಳವಾಗಿ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡೋದು ಒಳ್ಳೆ ಸಾಲ. ನಾನು ಐಷಾರಾಮಿಯಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಜೂಜಾಡುವಂತದ್ದು ಕೆಟ್ಟ ಸಾಲ ಆಗುತ್ತೆ. ಹಾಗಾಗಿ ಆ ಕೆಟ್ಟ ಸಾಲಗಳನ್ನ ಮಾಡಬೇಡಿ. ಇನ್ನ ನಕ್ಷತ್ರದ ಫಲವಾಗಿ ಹೇಳೋದಾಯ್ತು ಅಂದ್ರೆ ಪುಷ್ಯ, ಆಶ್ಲೇಷ,
ಆಶ್ಲೇಷ ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಆಗಬೇಕಾದ್ರೆ ಸಂತಾನ ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳೇನಿತ್ತಲ್ಲ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವಂತಹ ಸಾಧ್ಯತೆ ಬರುತ್ತೆ. ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಬರುತ್ತೆ. ಈ ವರ್ಷ ಪೂರ್ತಿ ಶಿಸ್ತಿನಿಂದ ನೀವು ಧರ್ಮವನ್ನ ಪಾಲಿಸಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ ನೀವು ಧರ್ಮವನ್ನ ಕಾಪಾಡಿದ್ರೆ ಧರ್ಮ ನಿಮ್ಮನ್ನ ಕಾಪಾಡುತ್ತೆ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬೃಹಸ್ಪತಿಯೇ ನಮಃ ಅಂತಕ್ಕಂಥ ಮಂತ್ರವನ್ನ ಗುರುವಾರ ಜಪ ಮಾಡ್ಕೊಳ್ಳಿ. ಇದರಿಂದಾಗಿ ಬರಬಹುದಾದ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಳದಿ ಬಣ್ಣದ ವಸ್ತ್ರವನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳೋದು ಅತ್ಯಂತ ಶುಭವಾಗಿರುತ್ತೆ. ಇದನ್ನ ತಾವೆಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಒಂದು ತುಲಾರಾಶಿಯ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.